ಒಂದು ಸಿನಿಮಾ ನೋಡೋದ್ಮೇಲೆ ಏನನ್ಸುತ್ತೆ? ಮಚ್ ತೊಗೋಬೇಕು ಅನಿಸುತ್ತೆ, ಬಂದೂಕ್ ತೊಗೋಬೇಕು ಅನಿಸುತ್ತೆ, ಯಾರ ಮೇಲೋ ದ್ವೇಷ ಸಾಧಿಸ್ಬೇಕು ಅನಿಸುತ್ತೆ, ಯಾರನ್ನೂ ಹಿಂಸೆ ಮಾಡಬೇಕು ಅನಿಸುತ್ತೆ. ಈ ಥರದ್ದಲ್ಲದ ಒಂದು ಸಿನಿಮಾ, ಈ ಸಿನಿಮಾ ನೋಡಿ ಹೊರಗಡೆ ಬಂದ ಪ್ರೇಕ್ಷಕನಿಗೆ ಪ್ರೀತಿಸಬೇಕು ಅನಿಸುತ್ತೆ. ಒಂದು ಉಸಿರಾಟಕ್ಕಿರುವ ಗೌರವ ಏನು ಅನಿಸುತ್ತೆ. ನಮ್ಮ ಉಸಿರಾಟಕ್ಕಿರುವ ತೂಕ 27 ಗ್ರಾಮ್ ಮಾತ್ರ. ಆ 27 ಗ್ರಾಮ್ನ ತೂಕದ ಅರ್ಥ ಗೊತ್ತಾಗುತ್ತೆ. ಈ ಸಿನಿಮಾದಲ್ಲಿ ಅಪ್ಪು ಅವರಿದ್ದಾರೆ. ಈ ಈ ಈ ಸಿನಿಮಾದಲ್ಲಿ ಒಂದು ನಾಲೆಡ್ಜ್ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ರೇಷ್ಮೆ ಹುಳುವಿನ ಒಂದು ಕಥೆ ಇದೆ. ಒಂದು ಪ್ರೀತಿಗೋಸ್ಕರ ಒಂದು ಹೆಣ್ಣುಮಗಳು ಏನೆಲ್ಲ ಮಾಡಬಲ್ಲಳು ಅನ್ನೋದೊಂದು ಸಾಹಸ ಇದೆ. ಅದೇ ರಚಿತಾರಾಮ್ ಅವರು. ನನಗೆ ರಚಿತಾರಾಮ್ ಅವರು ಅಷ್ಟು ಒಡನಾಟ ಇರಲಿಲ್ಲ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗೋ ತನಕ. ನಮ್ಮಿಬ್ಬರ ಪರಿಚಯ ಈ ದೇಶದಲ್ಲಿ ಆಗಲಿಲ್ಲ, ಸ್ವಿಟ್ಜರ್ಲ್ಯಾಂಡಲ್ಲಾಯಿತು. ಅಲ್ಲೊಂದು ಸೆಲ್ವಿಕಾ ಅಂತ ಒಂದು ರಾಣಿಯ ಕಥೆ. ಆ ರಾಣಿಯ ಕಥೆ ತೆಗಿಬೇಕು, ಇಲ್ಲಿ ಮಾತಾಡ್ಕೊಂಡು ಹೋಗಿದ್ದೀವಿ, ಎಲ್ಲಿ ತೆಗಿಬೇಕು ಗೊತ್ತಾಗ್ತಾ ಇಲ್ಲ. ನನ್ನ ಪ್ರಕಾರ ನಾಗಶೇಖರ್ ಇಸ್ ಒನ್ ಡೈರೆಕ್ಟರ್ ಸ್ವಿಟ್ಜರ್ಲ್ಯಾಂಡ್ನ ಬಿಡದಿ, ಚನ್ನಪಟ್ಟಣ, ನಾಗಮಂಗಲ ಥರ ತೆಗೆದವ್ರೆ. ಈ ಪ್ರೊಡ್ಯೂಸರ್ ಬಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿಬಿಡೋರು, ಮಾರ್ಕ್ ಕೊಟ್ಬಿಡೋರು ಇದ್ದಕ್ಕಿದ್ದಂಗೆ, ಡೈಲಾಗ್ಸ್ ಕೊಡೋರು. ಅಲ್ಲ ಅಣ್ಣ ನೀನು ಏನು ನಿಂಗೆ ಅರ್ಥ ಆಗ್ತಾ ಇಲ್ಲ ಏನು ಅಂತಂದ್ರೆ, ಇದು ಒಂದು ಅಮೃತಾಂಜನ್ ಬಾಟ್ಲಿ ಇಟ್ಕೊಂಡಿರೋರು, ಹತ್ತಿ ಇಟ್ಕೊಂಡಿರೋರು ಕಿವಿಗೆ. ಆ ದುರ್ಗಮವಾದ ಚಳಿ, ತಡ್ಕೊಳ್ಳಾರ್ದಂಥ ರುದ್ರರಮಣೀಯವಾದಂಥ ಚಳಿ. ಅದು ಒಂದು ಘಟನೆ ಜ್ಞಾಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಪ್ರತಿಭೆಗಳು ಹೇಗೆ ಗೊತ್ತಾಗ್ತಾ ಹೋಗ್ತವೆ, ಮನಸ್ಸಿಗೆ ನಾಟುತ್ತೆ ಅಂತ. ಜೂರಿಚ್ ಅಂತ ಒಂದು ಜಾಗದಲ್ಲಿ ಒಂದು ಆರ್ಚ್ ಇರುತ್ತೆ, ಅಲ್ಲಿ ಬಂದು ಡ್ಯಾನ್ಸ್ ಮಾಡಬೇಕು, ಒಂದು ಸೆಲ್ವಿಕಾ ಕತೆ ಓಪನ್ ಆಗಬೇಕು. ಈ ನಮ್ಮ ನಾಗಪ್ಪ ಅದೇ ಬೇಕು ಅನ್ನೋದೊಂದು ಕ್ಯಾರೆಕ್ಟರ್ ಇದೆ ಅವರಿಗೆ. ಒಂದು ಕಡೆ ಸೂರ್ಯ ಬೆಳಗೋದೇ ಇಲ್ಲ, ಸೂರ್ಯನೇ ಬರಲ್ಲ ಅನ್ನೋ ಥರದ್ದೊಂದು ಪರಿಸ್ಥಿತಿ ಇದೆ. ಆದರೆ ಅವತ್ತಲ್ಲಿ ಸೂರ್ಯ ಬರ್ತಾನೆ. ಹವಾಮಾನ ವರದಿ ಹೇಳ್ತಾ ಇರುತ್ತೆ, ಇಲ್ಲ ಸೂರ್ಯ ಬರೋದಕ್ಕೆ ಚಾನ್ಸ್ ಇಲ್ಲ ಇನ್ನು 15 ದಿನ ಅಂತ. ಅಲ್ಲಿ ನಮ್ಮನ್ನು ಇಂಟರ್ನ್ಯಾಷನಲ್ ಟ್ರಿಪ್ ಕರ್ಕೊಂಡೋಗಿರೋರು ಹೇಳ್ತಾರೆ, ಇದು ಏನು ಹುಚ್ಚಾಡ್ತಾ ಇದ್ದಾರೆ ಡಿಸೆಂಬರ್ ತಿಂಗಳಲ್ಲಿ, ಸನ್ ಎಕ್ಸ್ಪೋಸ್ ಆಗಲ್ಲ, ಹೆಂಗೆ ತೆಗಿತೀರಾ ಅಂದರೆ ಇವ್ರದ್ದೊಂದು ಸ್ಟೈಲ್ ಇದೆ, ಅದೇ ಬೇಕು, ನಂಗೆ ಅದೇ ಬೇಕು, ನಾನು ಅದಕ್ಕೆ ಕರ್ಕೊಂಬಂದಿದ್ದು ನಿಮ್ಮನ್ನು ಅಂತಾರೆ. ಇಲ್ಲಿ ಕಿಟ್ಟಪ್ಪ 5:15 ಗಂಟೆಗೆ ಎದ್ದು ಬರಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಅಷ್ಟು ಜನ ಗಂಡು ಮಕ್ಕಳ ನಡುವೆ ಒಂದೇ ಒಂದು ಹೆಣ್ಮಗಳಿರೋದು, ಅದು ರಚಿತಾರಾಮ್ ಅವರು. ಬಂದರೆ ಬೆಳಗಿನ ಜಾವ 7 ಗಂಟೆಗೆ -15 ಡಿಗ್ರಿನಲ್ಲಿ ಕೊರಿಯೋಗ್ರಾಫರ್ ಹೇಳಿದ 2 ನಿಮಿಷಕ್ಕೆ ಡ್ಯಾನ್ಸ್ನ ತೊಗೋಬೇಕು. ನಮಗೆ ಇರುವ ಪರ್ಮಿಷನ್ನು ಕೇವಲ 55 ನಿಮಿಷ.